ಯಾಕ ಇವ್ರು ನಮ್ಮ ಅವ್ವನ ಬಳಗದವ್ರು ಯಾಕೆ ಬಂದಾರತ್ತೀರಿ? ನಾನ್ ನಿನ್ನ ಒಂದು ಮಾತು ಕೇಳ್ತೀನಿ. ಕೇಳಲ್ಲ. ನಮ್ಮ ಅಪ್ಪನ ಬಳಗದವ್ರು ಯಾಕೆ ಬಂದಾರ? ಎಟ್ಟಾರೆ ಹುಚ್ಚದಿರತ್ತ ನಾನು. ಯಾಕೋ ನಮ್ಮ ಅಪ್ಪನ ಬಳಗದವ್ರು ಹಾಡಿಕೆ ಕೇಳಾಕ್ ಬಂದಾರಿ. ಎದಕ್ ಬಂದಾರ? ಹಾಡಿಕೆ ಕೇಳಾಕ್ರಿ. ಮತ್ತ ನಮ್ಮ ಅವ್ವನ ಬಳಗದವ್ರು ಹಾಡಿಕೆ ಕೇಳಾಕ ಬಂದಾರ. ಹುಚ್ಚದಿರಿ ನೀವು, ದಿನ ಹಾಡಿ ಹಾಡಿ ತಲಿ ಕೆಟ್ಟದ್ರಿ ನಿಮ್ದು. ಮತ್ತೆ ಯಾಕೆ ಬಂದರು? ಈಗ ಮಧ್ಯಾಹ್ನ ಬಿಸಿಲಾಗ ಯಾವ ಧಾರಾವಾಹಿ ಹತ್ತಂಗಿಲ್ಲ ಅಂತ ಹೇಳಿ ಬಂದಾರಿ ಅವ್ರು. ಧಾರಾವಾಹಿ ಹತ್ತಿರ ಬರಾವ್ರನ್ರಿ? ಜೋಕ್ ಮಾಡ. ಹೌದ್ರಿವಾ, ನೀ ಹಂಗ ಧಾರಾವಾಹಿ ವಿಷಯ ಇಟ್ಟುಕೊಂಡು ನಮ್ಮ ಅವ್ವನ ಬಳಗಕ್ಕೆ ಬೇಯಕ್ ಹೋಗಬೇಡ. ಧಾರಾವಾಹಿ ಹತ್ತಿರ ಬರಂಗಿಲ್ರಿ ಅವ್ರು. ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಪುಣ್ಯ ಪಾವನ ಕ್ಷೇತ್ರ ಯಾವ್ದ್ರಿವ? ಸುಕ್ಷೇತ್ರ. ಹೌದಾ? ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಹೌದ್ರಿವ, ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ, ಹೌದಾ, ಊರಿನ ನಡು ಊರು ಒಳಗ ನೆನೆದು ಹೌದ್ರಿವ, ಭಕ್ತರನ್ನ ಕಾಯುತ್ತಿರುವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗೂ ಕೂಡ ಒಂದು ಸಲ ನಮಸ್ಕಾರಗಳನ್ನ ಸಲ್ಲಿಸುತ್ತ ಈ ಕಾರ್ಯಕ್ರಮದೊಳಗ ಏನಾಯ್ತ್ರಿವ? ಹಾಡ್ಕಿ ಕೇಳಕ ಏನು ಕೂಡಿರಲ್ಲ ಎಲ್ಲಾ ನನ್ನ ದೈವಕ್ಕೂ ಒಂದ್ಸಲ ನಮಸ್ಕಾರಗಳನ್ನ ಅರ್ಪಿಸುತ್ತ ಯಾರಲ್ಲಿ ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳತ್ತಿರಲ್ಲ ನಿಮಗೂ ಒಂದ್ ಸಲ ನಮಸ್ಕಾರ. ಹೌದು. ಇದ್ರಾಗ ಅಡ್ಡಾಡ್ಕೋತ ಏನ್ ಹಾಡಿಕೆ ಕೇಳತ್ತಿರಲ್ಲ ನಿಮ್ಗ 2 ಸಲ ನಮಸ್ಕಾರ. ಹೌದು. ಇನ್ನು ಕಟ್ಟಿ ಮೇಲೆ ಈಚೆ ಕಡೆ ಸೈಡ್ ಕೂತಾರಲ್ಲ ನಮ್ಮ ಅಣ್ಣನ ಕಂಪನಿಯವರು, ಹೌದ್ರಿವ, ಅವ್ರಿಗೆಲ್ಲ 3 ಸಲ ನಮಸ್ಕಾರ. ಹೌದು. ಆ ನಾಯಿ ಮಾಲಕರಿಗೆ 4 ಸಲ ನಮಸ್ಕಾರ. ಹೌದು. ಯಾಕಂದ್ರ ಯಾಕ್ರಿವ? ಅದು ಖರೆ ಐತಿ. ನಮ್ಮ ಮಾಡೋಣ ಹೌದು ನಾಗಲಿಂಗಜ್ಜ, ಹೌದ್ರಿವ, ಅವ್ರು ಯಾಕ ನಾಯಿ ತಂದಾರಪ್ಪ ಅಂತ ಕೇಳಿದ್ರ ಅವ್ರು ನಮಗ್ ಕೊಡ್ಲಾಕ್ ತಗೊಂಬಂದಾರಿ. ಅದಕ್ಕೆ ಕೊಡ್ಬೇಕಾದ್ರ ರೊಕ್ಕ ಬಾಳ ಐತಿ. ಹೌದ್ರಿವ, ಅವ್ರ ಒಂದು ಸೂಚನೆ ಇಟ್ಟುಕೊಂಡ ನಾಯಿ ತಂದಾರ ನಮ್ಮ ಪಂಪಾಪತಿಯವ್ರೆ. ಏನ್ ಸೂಚನೆ ಇಟ್ಕೊಂಡ್ ತಂದಾರಿವ? ಏನಪ್ಪಾ ಅಂತ ಕೇಳಿದ್ರಿ, ಮಾನವ ಜನ್ಮಕ್ಕೂ ಹುಟ್ಟಿವಂದ್ರ ಹೌದಾ ಆ ನಾಯಿಗಿರು ನಿಯತ್ತ ಮನುಷ್ಯಾಗಿಲ್ಲ ಅಂತ ಹೇಳಿ ಒಂದು ಸೂಚನೆ ಇಟ್ಟುಕೊಂಡ ಆ ನಾಯಿನೂ ತಂದಾರ. ಹೌದ್ರಿ, ಇಲ್ಲಿ ಸ್ಟೇಜ್ ಮೇಲೆ ತೊಂಬಾರಿ. ಅದಕ್ಕ ಏನಾಯ್ತ್ರಿವ? ಎಲ್ಲಿಗೆ ಬಿಟ್ಟಿನಿ ಆ ನಾಯಿನಿ ಕೇಳ್ರಿ. ಇನ್ನು ಇದರ ಒಳಗ ಊಟ ಮಾಡೋರಿಗೆ 6 ಸಲ ನಮಸ್ಕಾರ. ಹೌದ್ರಿವ, ಇನ್ನು ಗಚ್ಚಿನ ಜಾಗ ಹಿಡಿದು ಹೊತ್ತು ಮುನುಗುತ್ತನನು ಮಂಗಳಾರತಿ ಆಗುತ್ತನನು ಎದ್ದು ಹೋಗಬಾರ್ದು ತಿಳ್ಕೊಂಡು ಭಕ್ತಿ ಪೂರ್ವಕವಾಗಿ ಕೂತಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕ 5 ಸಲ ನಮಸ್ಕಾರ. ಹೌದು. ಇನ್ನು ನನ್ನ ತಾಯಿ ಬಳಗದವ್ರು ನೀವೇನು ಕೂಡಿರಲ್ಲ, ಹೌದು, ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ನಮಸ್ಕಾರ, ಕೋಟಿ ನಮಸ್ಕಾರ, ಕೋಟಿ ನಮಸ್ಕಾರ. ಹೌದು. ಹೊಡ್ರಿ, ಚಪ್ಪಾಗಿ ಹೊಡ್ರಿ. ಅಕ್ಕವ್ರ ಯಾಕೋ ಇಲ್ಲಿ ಕುಂತಂತ ನಮ್ಮ ಅಪ್ಪನ ಬಳಗಕ್ಕೆ 1 ಸಾರಿ ನಮಸ್ಕಾರ ಮಾಡ್ರಿ. ಅಲ್ಲಿ ಕಟ್ಟಿ ಕೂತವ್ರಿಗೆ 2 ಸಾರಿ ನಮಸ್ಕಾರ ಮಾಡ್ರಿ. ಆ ನಾಯಿ ತಂದವ್ರಿಗೆ 3 ಸಲ ನಮಸ್ಕಾರ ಮಾಡ್ರಿ. ಮನ್ಯಾಗ ಮನ್ಕೊಂಡವ್ರಿಗೆ 4 ಸಲ ನಮಸ್ಕಾರ ಮಾಡ್ರಿ. ಈ ಮಣ್ಣು ತಿನ್ನೋ ಕಂಪನಿಗೆ ಯಾಕೆ ಕೋಟಿ ನಮಸ್ಕಾರ ಮಾಡ್ರಿವ ನೀವು? ಏನಂದಿ? ಮಣ್ಣು ತಿನ್ನೋ ಕಂಪನಿ ರೀ. ಯಾವ ನಿಮಗ ಮಣ್ಣು ತಿನ್ನೋ ಕಂಪನಿ ಅನ್ನೋ ಕಲ್ಲು ತಗೊಂಡ್ ಹೋಗಿರಿ, ನಾ ಏನು ಕೇಳಂಗಿಲ್ಲ. ಯಾವ ಆದಗದ ಮಾಡ್ಬೇಡ್ರಿ, ನಿಮ್ ಕೈ ಮುಗಿತೀನಿ. ಏನಂದಿ? ಮಣ್ಣು ತಿನ್ನೋ ಕಂಪನಿನ ಯಾಕಂದ್ರೆ ಕೇಳ್ಬೇಕಾರ. ಯಾಕೋ ಇವ್ರ ಅವ್ವಾನ ಬಳಗದವ್ರು ನಮ್ಮನ್ನ ಹಡಿಬೇಕಾದ್ರೆ ಮಣ್ಣು ತಿಂದ ಹಡ್ದಾರಿ ಅವ್ರು ಕರಿ. ಅದಕ್ಕ ಇಟ್ಟು ಬೆಳಗದೀವ್ ನೀ. ಹೌದ್ರಿ ಇವ ಗೊತ್ತಾಗಲ್ಲನ್ರಿ ನೋಡ್ರಿ. ನನ್ನ ತಾಯಿ ಬಳಗಕ್ಕ ಯಾಕೆ ಕೋಟಿ ನಮಸ್ಕಾರ ನೀ ನನಗೆ ಕೇಳ. ಇದ್ರಾಗ ಭೇದ ಭಾವ ಯಾಕೆ ಮಾಡ್ರಿವ ನೀವು? ನೋಡು, ಭೇದ ಭಾವ ಅನ್ನೋಂಥದ್ದು ನಮ್ಮ ನಡಬರ್ಕನ ತಂದು ನೀ ಹಚ್ಚಕ್ ಹೋಗ್ಬೇಡ. ಹೆಂಗ್ರಿವ? ನನ್ನ ತಾಯಿ ಬಳಗಕ್ಕ ಯಾಕೆ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕೆ ಕೋಟಿ ನಮಸ್ಕಾರ ಮಾಡ್ರಿವ? ಇವತ್ತು ನೀವು ವಿಚಾರ ಮಾಡುವಂತ ಮಾತ ಏನ್ರಿವ ಅದು ಮಾತ? ಈ ತೆಗ್ಗಿ ಗ್ರಾಮದೊಳಗ ಒಂದು ಕಬಡ್ಡಿ ನಡಿಲಿ, ಕುಸ್ತಿ ನಡಿಲಿ, ಗೀಗಿ ಪದ ನಡಿಲಿ, ಡೊಳ್ಳಿನ ಪದ ನಡಿಲಿ, ಹೌದು, ಯಾವುದೇ ಕಾರ್ಯಕ್ರಮ ನಡೆದ್ರು ಕೂಡ ಯಾರ್ದು ಭಯ ಇಲ್ಲದೆ ಯಾರ್ದು ಕೇಳಲ್ದ ಬಂದು ಹೌದಾ ರಾಜ್ಯಾರೋಷವಾಗಿ ನನ್ನ ತಂದಿ ಬಳಗದವರು ನನ್ನ ಅಣ್ಣನ ಬಳಗದವ್ರು ಬಂದು ಕೂಡ್ತಾರ. ಅಂದ್ರ ನಮ್ ಬಳಗ ಎಲ್ಲಿ ಡಮ್ ಮತ್ತಲ್ಲಿ ಡುಮ್ ಇರತಾರ್ರಿ. ಹೆಂಗಿರ್ತಾರ? ಎಲ್ಲಿ ಡಮ್ ಮತ್ತೈತಿ ಅಲ್ಲಿ ಡುಮ್ ಇರತಾರ ನಮ್ ಬಳಗ. ಅಂದ್ರೆ ಏನ ಕಾರ್ಯಕ್ರಮ ಇದ್ರು ಕೂಡ ನನ್ನ ತಂದಿ ಬಳಗದವ್ರು ರಾಜ್ಯಾರೋಷವಾಗಿ ಬಂದು ಕೂಡ್ತಾರ. ಕೂಡ್ತಾರಿವ. ಆದ್ರೆ ಇವತ್ತು ಹಗಲ್ ಹೊತ್ತಿನೊಳಗ ಹೌದು ಮನಿ ಒಳಗ ಎಷ್ಟೇ ಕೆಲಸ ಇದ್ರು ಕೂಡ ಹೌದು 2 ಮಕ್ಕಳ ಹಾಡಿಕೆ ಕೇಳಾಕ ನೀವೇನು ಎಲ್ಲಾ ಕೆಲಸ ಬಿಟ್ಟು ಬಂದು ಕೂಡಿರಲ್ಲ. ಹೌದ್ರಿವ, ಇದು ಒಂದು ಬಹಳ ಮಹತ್ವದ ವಿಷಯ ಐತಿ ನಾಗುವಣ್ಣ. ಅದಕ್ಕೆ ಅವ್ರಿಗೆ ಕೋಟಿ ನಮಸ್ಕಾರ. ಅಕ್ಕವ್ರ ಯಾಕ ಇವ್ರು ನಮ್ಮ ಅವ್ವನ ಬಳಗದವ್ರು ಯಾಕೆ ಬಂದಾರತ್ತೀರಿ? ನಾನ್ ನಿನ್ನ ಒಂದು ಮಾತು ಕೇಳ್ತೀನಿ, ಕೇಳಲ್ಲ. ನಮ್ಮ ಅಪ್ಪನ ಬಳಗದವ್ರು ಯಾಕೆ ಬಂದಾರ? ಎಟ್ಟಾರೆ ಹುಚ್ಚದಿರತ್ತ ನಾನು. ಯಾಕೋ ನಮ್ಮ ಅಪ್ಪನ ಬಳಗದವ್ರು ಹಾಡಿಕೆ ಕೇಳಾಕ್ ಬಂದಾರಿ. ಎದಕ್ ಬಂದಾರ? ಹಾಡಿಕೆ ಕೇಳಾಕ್ರಿ. ಮತ್ತ ನಮ್ಮ ಅವ್ವನ ಬಳಗದವ್ರು ಹಾಡಿಕೆ ಕೇಳಾಕ ಬಂದಾರ. ಹುಚ್ಚದಿರಿ ನೀವು, ದಿನ ಹಾಡಿ ತಲಿ ಕೆಟ್ಟದ್ರಿ ನಿಮ್ದು. ಮತ್ತೆ ಯಾಕೆ ಬಂದರು? ಈಗ ಮಧ್ಯಾಹ್ನ ಬಿಸಿಲಾಗ ಯಾವ ಧಾರಾವಾಹಿ ಹತ್ತಂಗಿಲ್ಲ ಅಂತ ಹೇಳಿ ಬಂದಾರಿ ಅವ್ರು. ಧಾರಾವಾಹಿ ಹತ್ತಿರ ಬರಾವ್ರನ್ರಿ? ಜೋಕ್ ಮಾಡ. ಹೌದ್ರಿವ, ನೀ ಹಂಗ ಧಾರಾವಾಹಿ ವಿಷಯ ಇಟ್ಟುಕೊಂಡು ನಮ್ಮ ಅವ್ವನ ಬಳಗಕ್ಕೆ ಬೇಯಕ್ ಹೋಗಬೇಡ. ಧಾರಾವಾಹಿ ಹತ್ತಿರ ಬರಂಗಿಲ್ರಿ ಅವ್ರು. ಇವತ್ ಧಾರಾವಾಹಿ ಹತ್ರ ಬರಂಗಿಲ್ಲ ನೀವು? ಒಟ್ಟ ಬರಲ್ರಿ, ಬಂದ್ರೆ ಆಣಿ ಎಸ್ಗೋರಿ.
ಅನ್ನಂಗಿಲ್ಲ. ಮತ್ ಹೆಂಗ್ರಿವ ಧಾರಾವಾಹಿ ಅಂತೇಳಿ ನೀ ಹಿಂಗ ಅನ್ನಕ್ ಹೋಗಬೇಡ. ಹೆಂಗ್ರಿವ ಅದು ಇವತ್ತು ಒಂದ್ ದಿನ ಎಲ್ಲಾರು ಕೂಡಿ ಜಾತ್ರೆ ಮಾಡ್ಬೇಕಂತ ತಿಳ್ಕೊಂಡು ಹೌದು ಎರಡು ಮೇಳಿನ ಹಾಡ್ಕಿ ಕೇಳಕ್ ಬಂದಾರ. ಹೌದ್ರಿವ ನಿನಗೊಂದು ಮಾತು ಹೇಳೋದೈತಿ ನಾಗೋಣ. ಏನ್ರಿವ ಮಾತ ಒಂದು ಊರಾಗ ನೋಡ್ರಿ ವಿಚಾರ ಮಾಡ್ರಿ. ಹೆಂಗ್ರಿವ ಒಂದ್ ಮನಿ ಒಳಗ ಹೋದಿಪ್ಪ ಅಂತ ಕೇಳಿದ್ರ ಏನಾಗ್ತದ್ರಿವ ಆ ಮನಿ ಸಂಸ್ಕಾರ ಯಾರನ್ನ ನೋಡಿದ್ರ ಅರ್ಥ ಆಕ್ಕದಪ್ಪ ಅಂತ ಕೇಳಿದ್ರ ಯಾರನ್ನ ನೋಡ್ರ ಅರ್ಥ ಆಕತ್ರಿವ ಆ ಮನಿ ಒಳಗಿರುವಂತ ಹೆಣ್ಮಕ್ಳು ಹೌದು ಇದರಿಗೆ ಬಂದು ಒಂದ್ ಚರಿಗೆ ನೀರು ತುಂಬಿಕೊಂಡು ಬರ್ರಿ ಒಳಗ ಕುಂಡ್ರಿ ಅತ್ತೆ ಅವ್ರ ಮಾತಾಡುವಂತ ರೀತಿ ಒಳಗ ನೋಡುವಂತ ನೋಟದೊಳಗ ಹೌದೌದು ಆ ಮನಿ ಸಂಸ್ಕಾರ ಹಿಂಗೆ ಐತೆ ಅಂತೇಳಿ ಅರ್ಥ ಆಕ್ಕದ. ಹಾ ಹಾಕದ್ರಿವ ಹಾಕದ ನೋಡ್ರಿ ನೀವು ಯಾಕಪ್ಪ ಅಂತ ಕೇಳಿದ್ರೆ ಈ ಊರಿನ ಸಂಸ್ಕಾರ ಈ ಊರ ಒಳಗಿರುವಂತ ಪದ್ಧತಿ ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗೈತ್ರಿವ ಪದ್ಧತಿ ಈ ಊರಿಗೆ ಬಂದ ಕೂಡ್ಲೆ ನನ್ನ ತಂದೆ ತಾಯಿ ಬಳಗದವ್ರಿಗೆ ಮನೆಗೆ ಕರ್ಕೊಂಡು ಹೋಗಿ ಹೌದು ಏನ್ ಬೇಕವ ನೀರ್ ಬೇಕನ್ನ ತಗೋ ಚಾ ಬೇಕನ್ನ ತಗೋ ಅತ್ತೆ ಅನುತನು ಎರಡು ಪ್ರೀತಿಯಿಂದ ಮಾತಾಡಿ ಮುಂದೆ ಕುಣಿಸಿ ನಮಗ ಊಟ ಮಾಡಿಸ್ಯಾರ ನಾಗುವನ್ನ. ಹೌದ್ರಿವ ಮಾಡ್ಸ್ಯಾರ. ಈ ಯಾವ ಜನ್ಮದೊಳಗ ನಾ ಪುಣ್ಯ ಮಾಡಿನೋ ಏನೋ ಗೊತ್ತಿಲ್ಲ. ಹೌದ್ರಿವ ಈಗ ಶ್ರಾವಣ ಸ್ಟಾರ್ಟ್ ಆಗಿ 15-20 ದಿನ ಆಯ್ತು. ಹಾ ಆಯ್ತ್ರಿವ ಆಯ್ತು. ಮನಿ ಒಳಗ ತಾಯಿ ತಂದಿ ಮುಖ ಇನ್ನೂ ತನನು ನೋಡಿಲ್ಲ. ಹೌದೌದು ಅದಕ್ಕ ಅದೇ ತಾಯಿ ತಂದಿ ಪ್ರೀತಿ ನಿಜವಾಗ್ಲೂ ತೆಗ್ಗಿ ಗ್ರಾಮದೊಳಗ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋಗಿರಲ್ಲ ಅಲ್ಲಿ ನಾನ್ ನೋಡಿನಿ. ಹೌದ್ರಿವ ಹೌದು ತೋರ್ಸ್ಯಾರಿವ ಪ್ರೀತಿ ತೋರ್ಸ್ಯಾರ. ಈ ಮಾತು ಸುಮ್ನೆ ಬರಂಗಿಲ್ಲ. ಯಾಕ್ರಿವ ನಮ್ಮ ತಾಯಿ ತಂದಿ ತಿನ್ನಿಸುವಂತ ಪ್ರೀತಿ ಹೆಂಗಿರ್ತದಲ್ಲ ಇನ್ನೊಬ್ರ ಕಡೆ ನೋಡಿದ್ವಿ ಅಂದ್ರ ಅವಾಗ ಇಂತ ಮನಸ್ಸಿನ ಮಾತು ಬರ್ತಾವ. ಹೌದ್ರಿವ ಹೌದು. ಈ ಊರ್ ಒಳಗೂ ಒಂದ್ ಸಂಸ್ಕಾರ ಹೆಂಗೈತಿ ನೋಡ್ರಿ. ಎಂತ ಸಂಸ್ಕಾರ ಐತಿರುವ ಈ ಊರೊಳಗ ನಾಗುವನ್ನ ಏನೈತ್ರಿವ ಒಂದ್ ಸಲ ಆ ಕಡೆ ತಿರುಗಿ ನೋಡು. ಹೌದೌದು ನನ್ನ ತಾಯಿ ಬಳಗದವ್ರು ಹೆಂಗ ಕುಂತಾರಪ್ಪ ಅಂತ ಕೇಳಿದ್ರ ಹೆಂಗ್ ಕೂತಾರಿವ ತಲೆ ತುಂಬಾ ಸರಗ ಹೊಚ್ಕೊಂಡು ಹೌದೌದು ಕೈ ತುಂಬಾ ಬಳಿ ಹಾಕೊಂಡು ಹೌದು ಹನಿ ತುಂಬಾ ಕುಂಕುಮ ಹಚ್ಕೊಂಡು ಹೌದ್ರಿವ ಸಾಕ್ಷಾತ್ ಗುಡ್ಡಾಪುರ ದಾನಮನೆ ಬಂದಿಲ್ಲಿ ಕುಂತಂಗಾಗ್ಯದ. ಸಾಕ್ಷಾತ್ ಗುಡ್ಡಾಪುರ ದಾನಮ ಬಂದಿಲ್ಲಿ ಕುಂತಂಗಾಗ್ಯದ. ಹೌದು ಗುಡ್ಡಾಪುರ ದಾನ ಮೇಲೆ ಚಸ್ಮಾ ಹಾಕೊಂಡು ಕುರ್ಚಿ ಮೇಲೆ ಕೂರತ್ತವನ್ರಿ ಅವನ್ಗತೆ ಅಲ್ಲಿ ಅವಾಗ ಕೂತಾಳ ನೋಡ್ರಿ. ನೀ ಯಾರಿಗಾರ ಮಾತಾಡಿದಂಗ ಇಲ್ಲಿ ಮಾತಾಡಕ್ ಹೋಗ್ಬೇಡ ಮಗಳ. ಯಾಕ್ರಿವ ಇದು ಮೊದಲ ತೆಗ್ ಐತಿ ನೀನು ತೆಗ್ಗ ತೆಗೆದು ಮುಚ್ಚ ಯವ ನೀವೇನು ತಪ್ಪು ತಿಳ್ಕೊಬೇಡ್ರಿ. ಸುಮ್ಮ ಮನರಂಜನವಾಗಿ ನಿಮ್ ಮಕ್ಕಳಾಗಿ ಮಾತಾಡ್ತೀವಿ. ಹೌದ್ರಿವ ಅದಕ್ಕ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬ್ಯಾಸರ ಹೋಗಂತ ಮಾತಿಲ್ರಿವ. ಯಾಕಪ್ಪ ಅಂತ ಕೇಳಿದ್ರಿ ಈಗಾಗ್ಲೇ ಟೈಮ್ ಬಾಳ ಆಗೈತಿ. ಹೌದೌದು ಇನ್ನ ರಾತ್ರಿ ತನೂ ಟೈಮ್ ಐತಿ. ಹೌದ ನೀವು ಹಿಂಗ ನಗನಗತ್ತ ಹಿಂಗ ಹೌಸದಿಂದ ಕೂತ್ರಿಪ್ಪ ಅಂತ ಕೇಳಿದ್ರ ಹೌದ್ರಿವ ನಿಮಗ ಬ್ಯಾಸರ ಆಗಲ್ದಂಗ ಕಾರ್ಯಕ್ರಮ ಕೊಡು ಕರ್ತವ್ಯ ನಂಬದೈತಿ. ಹೌದೌದು ನಮ್ಮ ಎರಡೂ ಮ್ಯಾಳಿಗೆ ಮನಸ್ಸಿಗೆ ನೋವಾಗಲ್ದಂಗ ಕೂತ್ ಕೇಳು ಕರ್ತವ್ಯ ನಿಂಬದೈತಿ ಅನ್ನುವಂತ ಸಣ್ಣ ಇಟ್ಕೊಂಡು ನನ್ನಪ್ಪ ಮಾಳಿಂಗರಾಯ ನನ್ನಪ್ಪ ಬೀರ ದೇವ್ರ ಹೌದೌದು ಏನೇನ ಪವಾಡ ಮಾಡಿದ್ರೆ ಅಂತ ಹೇಳಿ ಇವಾಗ ನೀವು ಹಾಡಿ ಹೇಳೋದೈತಿ. ಹಾ ಹೇಳ್ರಿವ ಹೇಳ್ರಿ. ಹೇಳಪ್ಪ ನಿಮ್ ಹೆಸರು ಹೇಳ್ರಿ ಸರ್. ಸರ ಎದ್ ನಿಂದ್ರಿ ಸಾವ್ಕಾರ ಹೆಸರು ಹೇಳ್ರಿ. ಕಾಕಿಕ್ಕ